ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿಯ ಆರ್ಥಿಕ ವ್ಯವಸ್ಥೆ ಇಂದು ಪ್ರವಾಸೋದ್ಯಮ ಹಾಗೂ ಕಾಗದ ಕಾರ್ಖಾನೆಯ ಮೇಲೆ ಅವಲಂಬಿತವಾಗಿದೆ. ನಾನು ಪ್ರವಾಸೋದ್ಯಮ ಸಚಿವನಾಗಿದ್ದಾಗ ದಾಂಡೇಲಿಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡಿ ರಸ್ತೆಗಳಿಲ್ಲದ ಕಡೆ ರಸ್ತೆ, ಸೇತುವೆ ಹಾಗೂ ವಿದ್ಯುತ್ ಇಲ್ಲದ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕಗಳನ್ನು ನೀಡುವ ಮೂಲಕ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಿದ್ದೇನೆ. ಈಗ ದಾಂಡೇಲಿ ದೊಡ್ಡ ಪ್ರವಾಸಿ ಕೇಂದ್ರವಾಗಿದೆ ಅಂತ ಶಾಸಕರು ಆಗಿರುವಂತಹ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಇಂದು ಬೆಳಿಗ್ಗೆ ನಗರಸಭೆಯ ಆವರಣದಲ್ಲಿ ಸಿಎಂ ಐಡಿಪಿ ಯೋಜನೆಯ ಅನುದಾನದ ಅಡಿಯಲ್ಲಿ 6,15,22,000 ರೂಪಾಯಿಗಳ ಕಾಮಗಾರಿಗೆ ಚಾಲನೆ ಕೊಟ್ಟು ಮಾತನಾಡಿದ್ರು. ದಾಂಡೇಲಿ ಜೊಯ್ಡಾ ಭಾಗದಲ್ಲಿ 300ಕ್ಕಿಂತ ಹೆಚ್ಚು ಹೋಮ್ ಸ್ಟೇ ರೆಸಾರ್ಟ್ಗಳಿದೆ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಂದು ಜನ ಕೆಲಸ ಮಾಡ್ತಿದ್ದಾರೆ. ಒಂದು ಕಾಲದಲ್ಲಿ ಕೆಲ ಜನ ನನಗೆ ಶಾಸಕರಾಗಿ ದಾಂಡೇಲಿಯನ್ನ ಮುಚ್ಚುವ ಪರಿಸ್ಥಿತಿ ತಂದಿದ್ದಾನೆ ಎಂದು ಟೀಕೆ ಮಾಡ್ತಾ ಇದ್ರು. ಅದನ್ನೇ ನಾನು ಸವಾಲನ್ನಾಗಿ ತಗೊಂಡು ಎಲ್ಲರ ಸಹಕಾರದಿಂದ ಇಂದು ದಾಂಡೇಲಿಯ ರೂಪವನ್ನು ಬದಲಾಯಿಸಿದ್ದೀನಿ. ಇವತ್ತು 6,15,22,000 ರೂಪಾಯಿಗಳ 18 ವಿವಿಧ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀನಿ. ಈ ಕೆಲಸಗಳು ಸರಿಯಾದ ಸಮಯದಲ್ಲಿ ಗುಣಮಟ್ಟವಾಗಿ ಮಾಡಬೇಕು. ಕಾಮಗಾರಿ ಕಳಪೆಯಾಗಿದ್ದಲ್ಲಿ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪೌರಾಯುಕ್ತರಿಗೆ ಆದೇಶಿಸಿದ್ರು. ಅಭಿವೃದ್ಧಿಗೆ ಪೂರ್ಣ ವಿರಾಮವಿಲ್ಲ, ಅಭಿವೃದ್ಧಿ ನಿರಂತರವಾಗಿ ನಡೆಯಬೇಕು ಎಂದಿದ್ದಾರೆ. ಈ ಕೆಲಸ ಸರಿ ಸಮಯದಲ್ಲಿ ಆಗಬೇಕು, ಗುಣಮಟ್ಟದ ಆಗಬೇಕು. ಕಳಪೆ ಕೆಲಸ ಯಾರು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಬಹುದು. ಯಾರು ಕಾಂಟ್ರಾಕ್ಟರ್ ನನಗೆ ಗೊತ್ತಿಲ್ಲ, ಯಾರು ಕಾಂಟ್ರಾಕ್ಟರ್ ಇರಲಿ, ಅವ್ರ ಮೇಲೆ ಜವಾಬ್ದಾರಿ ಇದೆ. ಗುಣಮಟ್ಟ ಕೆಲಸ ಮಾಡೋದು, ಕಮಿಷನರ್ ಮೇಲೆ ಜವಾಬ್ದಾರಿ ಇದೆ, ನಿಮ್ಮ ಎಂಜಿನಿಯರ್ ಮೇಲೆ ಜವಾಬ್ದಾರಿ ಇದೆ. ವೇಳೆ ಯಾವುದರ ಕಳಪೆ ಕೆಲಸ ಆಗಿ ನೀವು ಅದು ನೋಟ್ ಮಾಡಿಲ್ಲ ಆದರೆ, ಕ್ರಮ ತಗೊಂಡಿಲ್ಲ ಆದರೆ ನಿಮ್ಮ ಮೇಲೆ ಕ್ರಮ ಮಾಡ್ಬೋದು. ನಾನು ಓವರಾಲ್ ಯಾವಾಗಲೂ ಅಭಿವೃದ್ಧಿ ಪರವಾಗಿರುವ ವ್ಯಕ್ತಿ. ಹಾಗೆ ನೋಡಿ, ನನ್ನ ಕ್ಷೇತ್ರದಲ್ಲಿ ಈಗ ಬಹುತೇಕ ರಸ್ತೆ ಮಾಡುವುದಿಲ್ಲ. ರೀಕಾರ್ಪೆಟಿಂಗ್ ಇರ್ಬೋದು, ಪುನಃ ಡಾಂಬರೀಕರಣ ಇರಬಹುದು. ಎಲ್ಲರೂ 100% ಕರೆಂಟ್ ಇದೆ, ಎಲ್ಲ ಕಡೆ ನೀರು ಹೋಗಿದೆ. ದಾಂಡೇಲಿಗೆ ಕಾಡಿದ ನೀರು ಬರ್ತಾ ಇದೆ ಕುಡಿಲಿಕ್ಕೆ. ನಿಮ್ಮ ಡ್ರೈನೇಜ್ ಕೆಲಸ ಮುಗಿಲಿಕ್ಕೆ ಬಂದಿದೆ. ಒಂದು ಪಟ್ಟಣಿಗೆ ಏನು ಮಹತ್ವವಾಗಿ ಏನು ಬೇಕು, ಎಲ್ಲ ಸೌಲಭ್ಯಗಳು, ಎಲ್ಲ ಮೂಲಭೂತ ಸೌಕರ್ಯಗಳು ನಿರ್ಮಾಣ ಮಾಡಲಿಕ್ಕೆ ಎಲ್ಲರ ಸಹಕಾರದಿಂದ ನಾವು ಪ್ರಯತ್ನ ಮಾಡಿದ್ದೇವೆ. ದಾಂಡೇಲಿ ಅಂದರೆ ಇದು ಒಂದು ಮಿನಿ ಇಂಡಿಯಾ ಆಗಿ. ಇಲ್ಲಿ ಯಾವ ಒಂದು ಧರ್ಮದ ಅಥವಾ ಯಾವ ಒಂದು ಜಾತಿಯ ಪ್ರಭಾವ ಇಲ್ಲ. ಎಲ್ಲ ಸಮಾಜದ, ಎಲ್ಲ ಧರ್ಮದ, ದೇಶದ ಕೋಣೆಯಿಂದ ಜನ ಇಲ್ಲಿ ಬಂದಿದ್ದಾರೆ. ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಪೌರಾಯುಕ್ತ ವಿವೇಕ್ ಬನ್ನೆ, ಶಾಸಕರು ದಾಂಡೇಲಿಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದು ಪ್ರತಿ ತಿಂಗಳು ದಾಂಡೇಲಿಯಲ್ಲಿ ಕೋಟಿ ರೂಪಾಯಿಗಳ ಕಾಮಗಾರಿಗಳು ನಡೀತಾ ಇದೆ. ಇಂದು 6,15,22,000 ರೂಪಾಯಿಗಳ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ದಾಂಡೇಲಿಗೆ ಇದೊಂದು ಸಂತೋಷದ ದಿನ. ಸಿಎಂ ಐಡಿಪಿ ಅನುದಾನ ಇದು ನಗರಸಭೆಗೆ ಬರುವ ಅನುದಾನವಲ್ಲ, ಇದು ಶಾಸಕರಿಗೆ ಮುಖ್ಯಮಂತ್ರಿಗಳು ನೀಡಿದ ವಿಶೇಷ ಅನುದಾನ. ಶಾಸಕರು ಆದ ಆರ್.ವಿ. ದೇಶಪಾಂಡೆ ಅವರು ಅನುದಾನದ ಅಡಿ 11,40,40,000 ರೂಪಾಯಿಗಳ ಅನುದಾನವನ್ನು ನಗರಸಭೆಗೆ ಕೊಟ್ಟು ನಗರದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕೆನ್ನುವ ನಿಟ್ಟಿನಲ್ಲಿ ಇಂದು ರಸ್ತೆ ಮರು ಡಾಂಬರೀಕರಣ, ಚರಂಡಿ ನಿರ್ಮಾಣ, ಸಿಡಿ ನಿರ್ಮಾಣ, ಸಿಸಿ ರಸ್ತೆ, ನಾಲಾ ದುರಸ್ತಿ, ವಿವಿಧ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ ಎಂದಿದ್ದಾರೆ. ಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಇದು ನಗರಸಭೆಗೆ ಬರ್ತಕ್ಕಂಥ ಅನುದಾನ ಅಲ್ಲ, PWDಗೆ ಬರ್ತಕ್ಕಂಥ ಅನುದಾನ ಅಲ್ಲ, ಯಾವುದೇ ಇಲಾಖೆಗಳಿಗೆ ಬರ್ತಕ್ಕಂಥ ಅನುದಾನ ಅಲ್ಲ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶಾಸಕರುಗಳಿಗೆ ಕೊಟ್ಟಿರ್ತಕ್ಕಂಥ ವಿಶೇಷ ಅನುದಾನ. ತಮ್ಮ ಕ್ಷೇತ್ರದಲ್ಲಿ ಬಾಕಿ ಉಳಿದಿರ್ತಕ್ಕಂಥ ವಿವಿಧ ಕಾಮಗಾರಿಗಳನ್ನ ನಿಮ್ಮ ವಿವೇಚನೆಗೆ ಅನುಗುಣವಾಗಿ ತೆಗೆದುಕೊಳ್ಳ್ರಿ ಅಂತಕ್ಕಂಥ ಒಂದು ನಿರ್ದೇಶನದ ಮೇರೆಗೆ ಆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಆದರೆ ಸನ್ಮಾನ್ಯ ಹಳಿಯಾಳ್ ಜೊಯ್ಡಾ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಆರ್.ವಿ. ದೇಶಪಾಂಡೆ ಸಾಹೇಬರು ಆ 50 ಕೋಟಿ ರೂಪಾಯಿಗಳ ಅನುದಾನದ ಪೈಕಿ ಅವರ ಕ್ಷೇತ್ರದ ಬಹುಪಾಲು ಅನುದಾನವನ್ನ ದಾಂಡೇಲಿ ನಗರಕ್ಕೆ 11,18,40,000 ರೂಪಾಯಿಗಳ ಅನುದಾನವನ್ನು ಕೊಟ್ಟು ದಾಂಡೇಲಿ ನಗರದ ಮೂಲಭೂತ ಸೌಲಭ್ಯಗಳನ್ನ ನಿರ್ವಹಿಸ್ತಕ್ಕಂಥ ಒಂದು ಕಾಮಗಾರಿಗಳಿಗೆ ಅವರು ಚಾಲನೆಯನ್ನ ಇವತ್ತು ಕೊಡ್ತಾ ಇದ್ದಾರೆ.
ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶೈಲೇಶ್ ಪರಮಾನಂದ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಟಿಸಿ ಹಾದಿಮನಿ, ಪಂಚಾಯತ್ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ರಿಯಾಜ್ ಸೈಯದ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಪೌರಾಯುಕ್ತ ವಿವೇಕ್ ಬನ್ನಿ ಸ್ವಾಗತ ಮಾಡಿದ್ರು. ಸಂದೇಶ್ ಜೈನ್ ನಿರೂಪಿಸಿದ್ರು. ಪರಶುರಾಮ್ ಶಿಂದೆ ವಂದಿಸಿದ್ರು. ಕಾರ್ಯಕ್ರಮದಲ್ಲಿ ನಗರಸಭೆ ಸಿಬ್ಬಂದಿಗಳು, ಮಾಜಿ ನಗರಸಭಾ ಸದಸ್ಯರು, ಸಾರ್ವಜನಿಕರು ಪಾಲ್ಗೊಂಡಿದ್ರು. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.